ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕ್ ಖರ್ಗೆ ಮಾತುಗಳು ಈಗ ದೇಶದಾದ್ಯಂತ ಭಾರಿ ವಿವಾದಕ್ಕೆ ಈಡಾಗ್ಬಿಟ್ಟಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ವಿಷದ ಹಾವುಗಳಿದ್ದಂತೆ, ಹಾವುಗಳನ್ನ ಕಂಡಲ್ಲಿ ಕೊಲ್ಲಬೇಕು ಅನ್ನುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಈಗ ದೇಶದಾದ್ಯಂತ ಭಾರಿ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದಂತಹ ವೇಳೆ ಹೇಳಿರುವಂತಹ ಖರ್ಗೆ ಅವರ ಈ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಈ ಸ್ಟೇಟ್ಮೆಂಟ್ ವಿರುದ್ಧ ಈಗಾಗಲೇ ಬೆಂಗಳೂರು, ದೆಹಲಿ ಮತ್ತಿತರ ಕಡೆ ಖರ್ಗೆ ವಿರುದ್ಧ ದೂರು ದಾಖಲಾಗಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಆಶ್ಚರ್ಯವೆಂದರೆ ತಮ್ಮ ತಂದೆಯ ಹೇಳಿಕೆಯನ್ನ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಅಪ್ಪ ಮಗ ಸೆಡ್ಡು ಹೊಡೆದಿದ್ದಾರೆ. ಈ ಇಬ್ಬರ ಹೇಳಿಕೆಗಳು ನಾಳೆ ನಡೆಯಲಿರುವಂತಹ ರಾಜ್ಯದ ಬೈ ಎಲೆಕ್ಷನ್ ಮೇಲೆಯೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿವೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ಹಬೀಬ್ ದಂಡಿ. ನಮ್ಮೊಂದಿಗೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. और मैं यही कहूंगा, आपका नमाज तोड़ने तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं. ಎಸ್ ಹಬೀಬ್, ಈಗ ತಂದೆ ಮಗ ವಿರುದ್ಧ ಅಂದ್ರೆ ಭಾರಿ ದೇಶದಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದೇನು, ಅವರ ಉದ್ದೇಶ ಏನಾಗಿತ್ತು ಅಂತ? ಎಸ್ ಪವಿತ್ರ, ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ದೇಶಾದ್ಯಂತ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಹೇಳಿ ಕೇಳಿ ಈಗ ಭಾರತದಲ್ಲಿ ಪಂಚರಾಜ್ಯ ಚುನಾವಣೆಗಳ ಪ್ರಚಾರ ನಡೀತಾ ಇದೆ. ಅದು ಅಸ್ಸಾಮು, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ. ಹಾಗಾಗಿ ನಿನ್ನೆ ಅಸ್ಸಾಮಲ್ಲಿ ಅವರು ಚುನಾವಣಾ ಪ್ರಚಾರ ಮಾಡ್ತಾ ಹೆಂಗೂ ಇವರು ಕಾಂಗ್ರೆಸ್ ಅಲ್ಲಿ ಇರುವಂಥದ್ದು ಬಿಜೆಪಿ ಪ್ರತಿಪಕ್ಷವಾಗಿರ್ತಕ್ಕಂಥ ಮತ್ತು ಅಸ್ಸಾಂನಲ್ಲಿ ಈಗ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯನ್ನ ಖಂಡಿಸುವ, ಅದನ್ನ ಟೀಕಿಸುವ ಭರದಲ್ಲಿ ನೆಪದಲ್ಲಿ ಅವರು ಒಂದು ರೀತಿ ಮಿತಿಮೀರಿದ ಅಥವಾ ಅತಿಯಾದ ಮಾತುಗಳನ್ನು ಬಿಜೆಪಿ ವಿರುದ್ಧ ಮತ್ತು ಆರ್ಎಸ್ಎಸ್ ವಿರುದ್ಧ ಬಳಸಿಬಿಟ್ರು ಅನ್ನುವಂಥದ್ದು. ಅವರು ಮಾತಾಡ್ತಾ ಬಿಜೆಪಿ ವೈಫಲ್ಯಗಳನ್ನ, ಬಿಜೆಪಿ ಸಮಾಜ ವಿರೋಧಿ ಧೋರಣೆಗಳನ್ನ ಹೇಳ್ತಾ ಆರ್ಎಸ್ಎಸ್ ಮತ್ತು ಬಿಜೆಪಿ ಈ ದೇಶಕ್ಕೆ, ಈ ದೇಶದ ಸಾಮಾಜಿಕ ವ್ಯವಸ್ಥೆಗೆ ವಿಷದ ಹಾವುಗಳಿದ್ದಂತೆ, ಅವನ್ನ ವಿಷದ ಹಾವುಗಳು ನಾವು ಎಲ್ಲಿ ಕಂಡ್ರು ಕೂಡ ಅವನ್ನ ಕೊಲ್ತೀವಿ. ಹಾಗಾಗಿ ಈ ತರಹದ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ವಿಷದ ಹಾವುಗಳನ್ನ ದೂರ ಇಡಬೇಕಿದೆ, ಕೊಲ್ಲಬೇಕಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ರು. ಈಗ ಈ ವಿವಾದಾತ್ಮಕ ಹೇಳಿಕೆ ಇಡೀ ದೇಶದ ತುಂಬಾ ಪ್ರತಿಧ್ವನಿಸ್ತಾ ಇರತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ತರದ ಇಶ್ಯೂಸ್ಗಳನ್ನೇ ಕಾಯ್ತಾ ಇದ್ದಂತಹ ಬಿಜೆಪಿ ಕೂಡ ಖರ್ಗೆ ಅವರ ಮಾತನ್ನೇ ಮತ್ತು ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡೋದ್ರ ಮೂಲಕ ಚುನಾವಣಾದ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಖರ್ಗೆ ಈ ಕುರಿತಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆಶ್ಚರ್ಯ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಕೂಡ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ನಿನ್ನೆ ಅವರ ತಂದೆಯ ಮಾತಿಗೆ ಪ್ರತಿಫಲ ಎಂಬಂತೆ ಇವತ್ತು ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿ ತಮ್ಮ ತಂದೆಯವರ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರು ಹೇಳ್ತಾರೆ, RSS ಮನುವಾದವನ್ನ ಅದು ಸಾಬೀತು ಮಾಡುತ್ತೆ. ಮನುವಾದ ಅನ್ನುವಂಥದ್ದು ಮಾನವತೆಯ ವಿರುದ್ಧ ಇರತಕ್ಕಂಥ ಒಂದು ಕಟ್ಟಪ್ಪಣೆಗಳದು. ನಾವು ನಂಬೋದು ಸಂವಿಧಾನವನ್ನ, RSS ನವರು ಮತ್ತು ಬಿಜೆಪಿಯವರು ಮನುವಾದದ ಸಂವಿಧಾನವನ್ನು ನಂಬುತ್ತಾರೆ. ಅದು ಸಮಾಜಕ್ಕೆ ಮಾರಕವಾಗಿದೆ. ಹಾಗಾಗಿ ಎಲ್ಲಿ ಆದಿವಾಸಿಗಳಿಗೆ, ಎಲ್ಲಿ ಮಹಿಳೆಯರಿಗೆ, ಎಲ್ಲಿ ಕೆಳಜಾತಿಯವರಿಗೆ, ಕೆಳ ವರ್ಗದವರಿಗೆ, ಈ ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂಥವರಿಗೆ, ಇಂಥವರಿಗೆಲ್ಲ ಇಲ್ಲಿ ಆದ್ಯತೆಗಳು ಸಿಗೋದಿಲ್ಲ, ಸಮಾನತೆಯನ್ನು ಸಿಗೋದಿಲ್ಲ ಅಂತದ್ದನ್ನು ನಾವು ತಿರಸ್ಕರಿಸಬೇಕು. ಇವೆಲ್ಲವೂ ಕೂಡ ಸಾಮಾಜಿಕ ಪಿಡುಗುಗಳು, ಹಾವುಗಳಿದ್ದಂತೆ, ಇವನ್ನ ಕೊಲ್ಲಬೇಕು ಅನ್ನುವಂಥ ಮಾತನ್ನು ಮತ್ತೆ ಪ್ರಿಯಾಂಕ್ ಖರ್ಗೆ ಕೂಡ ಅದು ರಿಪೀಟ್ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿದೆ. ಪವಿತ್ರ, ಓಕೆ, ಮಗ ಮಾತ್ರ ಅಲ್ಲದೆ ಕರ್ನಾಟಕದ ಅಂದ್ರೆ ಹಲವು ನಾಯಕರು ಕೂಡ ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮತ್ತೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ? ಎಸ್ ಪವಿತ್ರ, ನೋಡಿ, ಈಗ ಖರ್ಗೆ ಅವರ ಮಾತಿಗೆ ಹೇಗೆ ಪ್ರತಿರೋಧವಾಗಿ ಬಿಜೆಪಿ ಬಹಳಷ್ಟು ಕೂಗುಗಳು ಕೇಳಿ ಬರ್ತಾ ಇವೋ, ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಪೋರ್ಟ್ ಮಾಡುವಂತ ಮಾತನಾಡಿದ್ದಾರೆ. ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು. ಅವರು ಅದಕ್ಕೆ ಖರ್ಗೆ ಅವರ ಮಾತಿಗೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಹೋಗಿದ್ದಾರೆ. ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ಯಾವುದೇ ಸಂಘಟನೆ ಅಥವಾ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗಲ್ಲ, ಸಾಮಾಜಿಕ ಪಿಡುಗುಗಳ ಬಗ್ಗೆ ಹೇಳಿದ್ದಾರೆ, ಸಮಾಜದಲ್ಲಿ ಇರತಕ್ಕಂಥ ಅಸಮಾನತೆಯ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಈ ಅಸಮಾನತೆಯ ಹಾವುಗಳಿದ್ದಂತೆ ಈ ಹಾವುಗಳನ್ನ ಕೊಲ್ಲಬೇಕು, ಇದು ಬರೀ ಹಾವುಗಳಲ್ಲ, ವಿಷದ ಹಾವುಗಳು, ಇವನ್ನು ಕೊಲ್ಲಬೇಕು, ಅಸಮಾನತೆ ಅನ್ನುವಂಥದ್ದು ಅಂತ ಹೇಳಿದ್ದಾರೆ. ಜೊತೆಗೆ ಪ್ರದೀಪ್ ಈಶ್ವರ್ ಒಂದು ಮಾತನ್ನ ಹೇಳ್ತಾರೆ, ನಾವೇನಾದ್ರೂ ಕಾಂಗ್ರೆಸ್ನವರು ಕೌಂಟರ್ ಕೊಟ್ಟಾಗ ಬಿಜೆಪಿ ಅವರು ಪ್ರತಿ ಕೌಂಟರ್ ಕೊಡೋ ಬದಲಾಗಿ ಕೇಸ್ ದಾಖಲಿಸ್ತಾರಲ್ಲ, ನಿಮ್ಮಲ್ಲಿ ನಿಜವಾಗ್ಲೂ ಬೌದ್ಧಿಕ ಒಂದು ಶಕ್ತಿ ಇತ್ತು ಅಂತಂದ್ರೆ ನೀವು ನಿಮ್ಮ ಸಿದ್ಧಾಂತಗಳನ್ನ ನಂಬಿರ್ತಕ್ಕಂಥ ಸಿದ್ಧಾಂತಗಳ ಸರಿ ಅನ್ನುವಂಥದ್ದು ಪ್ರೂವ್ ಮಾಡೋದಾದ್ರೆ ಅದು ಹೇಳಿಕೆಗಳ ಮೂಲಕ ಅಥವಾ ಸರಿಯಾದ ಸಮರ್ಥನೆ ಮೂಲಕ ಪ್ರೂವ್ ಮಾಡ್ಕೊಳ್ಳಿ. ಕೇಸ್ ಹಾಕ್ಬಿಟ್ರೆ ನಮಗೇನು ಕೇಸ್ ಹಾಕಕ್ ಬರಲ್ವಾ, ದೊಡ್ಡ ವಿಚಾರ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಈಗ ಮತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ಪವಿತ್ರ,
ಓಕೆ ಓಕೆ ಅಭೀಬ್, ತಂದೆ ಮತ್ತು ಮಗ ಪದೇ ಪದೇ RSS ನ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು? ಎಸ್ ಎಕ್ಸಾಕ್ಟ್ಲಿ ಪವಿತ್ರ, ನೀವು ಹೇಳ್ದಾಗೆ ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅದು ರಾಜ್ಯಸಭಾ ಅಧಿವೇಶನ ಆಗಿರಲಿ, ಸಂಸತ್ ಅಧಿವೇಶನ ಆಗಿರಲಿ, ಅಥವಾ ಇನ್ನಿತರೆ ಬೇರೆ ರಾಜ್ಯಗಳ ಚುನಾವಣಾ ಪ್ರಕ್ರಿಯೆಗಳಾಗಿರಲಿ, ಅಥವಾ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಕಾಂಗ್ರೆಸ್ ಸಮಾವೇಶಗಳಾಗಿರಲಿ, ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ ಸಮಾವೇಶಗಳಾಗಿರಲಿ, ಅಥವಾ ಪತ್ರಿಕಾಗೋಷ್ಠಿಗಳಾಗಿರಲಿ, ಇಲ್ಲೆಲ್ಲ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು RSS ಅನ್ನ ಟೀಕಿಸುವಂಥದ್ದು ಮತ್ತು RSS ನಂಬಿಕೊಂಡು ಬಂದಿರತಕ್ಕಂಥ ಹಿಂದುತ್ವ, ಕೋಮುವಾದಿ ರಾಜಕಾರಣ ಮತ್ತು RSS ಪೋಷಣೆ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇರತಕ್ಕಂಥ ಬಿಜೆಪಿಯ ಕೋಮುವಾದಿ ರಾಜಕಾರಣ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಮತ್ತು ಬಹಿರಂಗವಾಗಿ ಖಂಡಿಸ್ತಾನೆ ಬಂದರು. ಹೇಗೆ ಅವರ ಅಪ್ಪ ಇದನ್ನು ಖಂಡಿಸ್ತಾ ಇದ್ರು, ಅದನ್ನೇ ಪ್ರಿಯಾಂಕ್ ಖರ್ಗೆ ಕೂಡ ಖಂಡಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ಒಂದು ರೀತಿಯ ಟಾರ್ಗೆಟ್ ಮಾಡುವಂಥ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ಬಿಜೆಪಿಯನ್ನ RSS ಅನ್ನು ಖಂಡಿಸಿದಷ್ಟು ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ, ಮಾಧ್ಯಮಗಳಲ್ಲಿ ಚಲಾವಣೆಯಲ್ಲಿ ಇರ್ತಾರೆ. ಹಾಗಾಗಿ ಪ್ರತಿಪಕ್ಷವಾಗಿ ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳಲಿಕ್ಕೆ ಇವರಿಬ್ಬರು ಅಪ್ಪ ಮಗ ಹೀಗೆ ಮಾಡ್ತಾರೆ ಅನ್ನೋಂಥ ಒಂದು ಮಾತುಗಳು ಬಂದರೂ ಕೂಡ RSS ನ ಅಜೆಂಡಾಗಳನ್ನ ಮತ್ತು ಮಾನವ ವಿರೋಧಿ ಸಿದ್ಧಾಂತಗಳನ್ನ ಖಂಡಿಸುವಂಥದ್ದು ನಮ್ಮ ಆಜನ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ದಲಿತ ನಾಯಕರು ಕೂಡ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಮಾಡ್ತಾ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅಷ್ಟು ಸ್ಟ್ರಾಂಗ್ ಆಗಿ ರೆಬಲ್ ಆಗಿ ಬಿಜೆಪಿಯನ್ನ ಮತ್ತು RSS ಅನ್ನ ಖಂಡಿಸಿರ್ತಕ್ಕಂಥವರಲ್ಲಿ ಯಾರೂ ಇಲ್ಲ. RSS ಅನ್ನ ನಾನು ಆಡಿಟ್ಗೆ ಒಳಪಡಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಯಾವುದೇ ಒಂದು ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಸಂಸ್ಥೆಗೆ ಹೇಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅನ್ನುವಂಥ ಅದರ ಆರ್ಥಿಕ ಮೂಲಗಳನ್ನು ಕೂಡ ಕೆತ್ಕುವಂಥ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡಿರ್ತಕ್ಕಂಥದ್ದು ಬಿಜೆಪಿಗೆ RSSಗೆ ನುಂಗಲಾರದ ತುತ್ತಾಗಿದೆ ಪವಿತ್ರ. ಓಕೆ, ಒಂದ್ ವೇಳೆ ಈ ಒಂದು ಬೆಳವಣಿಗೆ ಬೈ ಎಲೆಕ್ಷನ್, ಕರ್ನಾಟಕದಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ ಹಾಗೆ ಪಂಚರಾಜ್ಯ ಚುನಾವಣೆ ಮೇಲೆ ಏನಾದ್ರೂ ಎಫೆಕ್ಟ್ ಬೀರಬಹುದಾ? ಎಸ್, ಖಂಡಿತ ಬಿದ್ದೆ ಬೀಳುತ್ತೆ. ಯಾಕಂದ್ರೆ ನೋಡಿ, ನಾಳೆ ಚುನಾವಣೆ ಇದೆ ಕರ್ನಾಟಕದಲ್ಲಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಚುನಾವಣೆ ಇರತಕ್ಕಂಥದ್ದು, ಜೊತೆಗೆ ಪಂಚರಾಜ್ಯ ಚುನಾವಣೆಗಳು ಕೂಡ ಇರತಕ್ಕಂಥದ್ದು. ಈ ಹಂತದಲ್ಲಿ ಪ್ರಭಾವಿ ಮತ್ತು ಸೀನಿಯರ್ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಮತ್ತೆ RSS ಮತ್ತು ಬಿಜೆಪಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಅದು ಕೇವಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಷ್ಟೇ ಅಲ್ಲ, ಚುನಾವಣಾ ತಂತ್ರವೂ ಹೌದು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಪಂಚರಾಜ್ಯಗಳಲ್ಲಿ ಬಿಜೆಪಿ ವಿರುದ್ಧದ ಒಂದು ಕೂಗು ಕೇಳಿ ಬರ್ತಾ ಇದೆ. ಅಸ್ಸಾಂ ಬಿಟ್ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ 4 ರಾಜ್ಯಗಳಲ್ಲಿ, ಅದು ಪಶ್ಚಿಮ ಬಂಗಾಳ ಆಗಿರಲಿ, ಕೇರಳ ಆಗಿರಲಿ, ಪುದುಚೇರಿ ಆಗಿರಲಿ ಅಥವಾ ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಅಲ್ಲಿ ಬಿಜೆಪಿಯ ಒಂದು ವೈಫಲ್ಯಗಳನ್ನು ಖಂಡಿಸೋದ್ರ ಮೂಲಕ, ಬಿಜೆಪಿಯ ಮನುಷ್ಯ ವಿರೋಧಿ ನೀತಿಗಳನ್ನು ಖಂಡಿಸೋದ್ರ ಮೂಲಕ ಕನ್ಸಾಲ್ಟೇಟ್ ವೋಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಖರ್ಗೆ ಈ ಒಂದು ರಾಜಕೀಯ ಬಾಣವನ್ನು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ಇದು ಬಿಜೆಪಿಗೆ ಹೊರವಾಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥದ್ದು. ನೋಡಿ, ಈಗ ಮೊದಲನೇ ಬಾರಿ ಏನು ಖರ್ಗೆ ಆಗಲಿ ಪ್ರಿಯಾಂಕ್ ಖರ್ಗೆ ಆಗಲಿ ಹೇಳಿಲ್ಲ ಬಿಜೆಪಿ ಮತ್ತು RSS ಬಗ್ಗೆ. ಆದರೆ ಈಗ ಬಿಜೆಪಿಯವರು ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ, ದೆಹಲಿಯ ಅಮಿತ್ ಶಾ ಇಂದ ಹಿಡಿದು ಇಲ್ಲಿನ ಪ್ರತಾಪ್ ಸಿಂಹ ಅವ್ರಿಗೂ ಬಾಯಿಗೆ ಬಂದಾಗ ಮಾತನಾಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ, ಅವರ ಒಂದು ತಳಕ್ಕೆ ಬೆಂಕಿ ಹತ್ಕೊಂಡಿದೆ, ಬಿಜೆಪಿಯವರ ತಳಕ್ಕೆ ಬೆಂಕಿ ಹತ್ಕೊಂಡಿದೆ ಅನ್ನುವಂಥದ್ದು. ಅದೇ ಮಾತನ್ನ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಅಲ್ಲ, RSS ಬೈದ್ರೆ ಬಿಜೆಪಿಯವರು ಯಾಕೆ ಉರ್ಕೊಳ್ತಾರೆ ಅನ್ನೋಂಥದ್ದು. ಯಾಕಂದ್ರೆ RSS ನ ಮೋಹನ್ ಭಾಗವತ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿರುವಾಗ ಬಿಜೆಪಿಯವರು ಯಾಕೆ ರಿಯಾಕ್ಟ್ ಮಾಡ್ತಾರೆ, RSS ರಿಯಾಕ್ಟ್ ಮಾಡಬೇಕಲ್ವಾ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ಪಂಚರಾಜ್ಯ ಚುನಾವಣೆ ಮತ್ತು ಬೈ ಎಲೆಕ್ಷನ್ ಎರಡರಲ್ಲೂ ಕೂಡ ಇದು ಬಹುತೇಕ ವೋಟ್ಗಳನ್ನು ವಿಭಜಿಸುತ್ತಾ ಅಥವಾ ವೋಟ್ಗಳನ್ನು ಕೇಂದ್ರೀಕರಿಸುತ್ತಾ, ಹಿಂದೂಯೇತರ ವೋಟ್ಗಳನ್ನು ಕೇಂದ್ರೀಕರಿಸುತ್ತಾ. ಹಿಂದೂ ಅಂತಂದ್ರೆ ಹಿಂದುತ್ವದ ವೋಟ್ಗಳು ಬೇರೆ, ಹಿಂದೂಗಳ ವೋಟ್ಗಳು ಬೇರೆ. ಯಾಕಂದ್ರೆ ಸಾಕಷ್ಟು ಜನ ಎಲ್ಲ ಪಕ್ಷದಲ್ಲೂ ಕೂಡ ಹಿಂದೂಗಳ ವೋಟ್ಗಳಿರ್ತಕ್ಕಂಥದ್ದು, ಆದರೆ ಬಿಜೆಪಿ ಮಾತ್ರ ಹಿಂದುತ್ವದ ವೋಟನ್ನು ಕನ್ಸಲ್ಟೇಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಉಪಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸಾಬೀತಾಗುತ್ತೆ ಪವಿತ್ರ. ಧನ್ಯವಾದ ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. और मैं यही कहूंगा, आपका नमाज तोड़ने तो परवाह नहीं, ये जहरीला सांप है RSS और बीजेपी, इसको अगर आप नहीं मारेंगे आप कभी बचेंगे नहीं. ಎಸ್ ವೀಕ್ಷಕರೇ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಮಗ ಹೇಳಿಕೆಗೆ ಈಗ ದೇಶದಾದ್ಯಂತ ಭಾರಿ ಪ್ರತಿರೋಧ ವ್ಯಕ್ತವಾಗಿರುವಂತದ್ದು. ಈ ಒಂದು ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.